Hello children, welcome back to the online class. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ 5.2 ತನಕ ಮಾಡಿದ್ದೀನಿ. ಈಗ 5.3 ಇಂದ ಸ್ಟಾರ್ಟ್ ಮಾಡಿ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ನೋಟ್ಸ್ ಕೂಡ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನೋಟ್ಸ್ ಅಲ್ಲಿ ನೋಡಿಕೊಂಡು ಕಲಿತು ಬರೀರಿ ಆಯ್ತಾ. 5.2 ಎಲ್ಲ ನೋಟ್ಸ್ ಕೊಟ್ಟಿದ್ದೀನಿ. ಈಗ 5.3 ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈಗ ನೋಡಿ ಕ್ವಶನ್ ನಂಬರ್ 1 ನೋಡಿ, ಕಂಪ್ಲೀಟ್ ದ ಸೀರೀಸ್ ಅಂತ ಕೊಟ್ಟಿದ್ದಾರೆ ಹೌದಾ. ಇಲ್ಲಿ ಫಸ್ಟ್ 2/3 ಇದೆ, ಆಮೇಲೆ 4/6 ಇದೆ, ಆಮೇಲೆ -9, ಆಮೇಲೆ 8/- ಅಂತ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ 2 ಇದೆ, ಇದು 2 1s are 2 ಆಯ್ತು. ನೆಕ್ಸ್ಟ್ 4 ಇದೆ, ಅಂದ್ರೆ 2 2s are 4. ಅದರ ನೆಕ್ಸ್ಟ್ ಖಾಲಿ ಇದೆ, ಅದು ನಾವು ಕಂಡುಹಿಡಬೇಕು. ಅದರ ನೆಕ್ಸ್ಟ್ ನೋಡಿ ಎಷ್ಟು 2ಗೆ ಎಷ್ಟು ಮಾಡಿದ್ರೆ 2 4s are 8 ಹೌದಾ. ಅದೇ ತರ ಈಗ ಮಿಡಲ್ ಗೆ ಯಾವ್ದು ಬರುತ್ತೆ, 2 1s are 2 ಆಯ್ತು, 2 2s are 4 ಆಯ್ತು, 2 3s are ಎಷ್ಟು 6. ಸೊ 2 3s are 6, ನೆಕ್ಸ್ಟ್ 2 4s are 8 ಆಯ್ತಾ. ಈಗ ಕೆಳಗೆ ಡಿನಾಮಿನೇಟರ್ ನೋಡೋಣ. 3 1s are 3 ಆಯ್ತು, 3 2s are 6 ಬರುತ್ತೆ. ನೆಕ್ಸ್ಟ್ 3 3s are 9 ಆಯ್ತು. ಈಗ 3 3s are 9 ಆದ್ಮೇಲೆ 3 4s are 12 ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ. ಇದು ನೋಡಿ ಇಲ್ಲಿ ಈಗ ನೋಡಿ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡಿ. 2 1s are 2, 2 2s are ಎಷ್ಟಾಗುತ್ತೆ, 2 2s are 4 ಆಗುತ್ತೆ. ನೆಕ್ಸ್ಟ್ 2 3s are 6, ನೆಕ್ಸ್ಟ್ 2 4s are 8, ನೆಕ್ಸ್ಟ್ 3 1s are 3, 3 2s are 6, 3 3s are 9, 3 4s are 12. ಅರ್ಥ ಆಯ್ತಾ. ಇದಕ್ಕೆ ನಂಬರ್ ಸೀರೀಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ, ಏನಿದೆ 5/7 ಇದೆ, ನೆಕ್ಸ್ಟ್ -14, ನೆಕ್ಸ್ಟ್ 15/-, ನೆಕ್ಸ್ಟ್ -42 ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ಕ್ವಶನ್ ಅದೇ 5/7 ಆದ್ಮೇಲೆ ನೆಕ್ಸ್ಟ್ ಏನು 5 1s are 5. ಇಲ್ಲಿ ಫಸ್ಟ್ ಮೇಲ್ಗಡೆ ನೋಡಿ, ಇಲ್ಲೇ ಬರೀತೀನಿ ನೋಡಿ. ಫಸ್ಟ್ ಮೇನಲ್ಲಿ ಸೆಕೆಂಡ್ ಕ್ವಶನ್ 5/7 is equal to -14 is equal to 15/- is equal to -42 ಅಂತ ಕೊಟ್ಟಿದ್ದಾರೆ ಹೌದಾ. ಈಗ ಇದು 5 1s are 5 ಆಯ್ತು. ನೆಕ್ಸ್ಟ್ 5 2s are ಎಷ್ಟು ಬರುತ್ತೆ, 5 2s are 10 ಹೌದಾ. 5 2s are 10 ಆಯ್ತು. ನೆಕ್ಸ್ಟ್ 5 3s are ಎಷ್ಟು ಬರುತ್ತೆ, 5 3s are 15 ಆಲ್ರೆಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ, 5 4s are 20. ಅರ್ಥ ಆಯ್ತಾ. ಅದೇ ತರ ಇಲ್ಲಿ ನೋಡಿ 7 ಕೊಟ್ಟಿದ್ದಾರೆ, 7 1s are 7, ನೆಕ್ಸ್ಟ್ 7 2s are 14, 7 3s are ಎಷ್ಟು ಬರುತ್ತೆ 21, ನೆಕ್ಸ್ಟ್ 7 4s are 42. ಅರ್ಥ ಆಯ್ತಾ. ಈ ತರ ಮೇಲ್ಗಡೆ ಏನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಇಂಟು 1 2 3 4 ಅಂತ ಮಾಡ್ಕೊಂತ ಹೋದ್ರೆ ಇದು ನಂಬರ್ ಸೀರೀಸ್ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಮೇಲ್ ನೋಡಿ, ರೈಟ್ ದ ನೆಕ್ಸ್ಟ್ 3 ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ 2/5 ಕೊಟ್ಟಿದ್ದಾರೆ, ನೆಕ್ಸ್ಟ್ 4/10 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇರೋ 3 ಈಕ್ವಲೆಂಟ್ ಫ್ರಾಕ್ಷನ್ಸ್ ನಾವು ಬರೀಬೇಕಂತೆ. ಸೊ ನೋಡೋಣ ಬನ್ನಿ. ಈಗ 2/5 ಕೊಟ್ಟಿದ್ದಾರೆ, ಇದನ್ನ ಸೇಮ್ ಮೆಥಡ್. 2 1s are 2 ಆಯ್ತು, 2 2s are 4 ಆಯ್ತು ಇದು. ನೆಕ್ಸ್ಟ್ 2 3s are ಎಷ್ಟು 6, 2 4s are 8, 2 5s are 10. ಅದೇ ತರ ಇಲ್ಲೂ ಕೂಡ 5 1s are 5, 5 2s are 10, 5 3s are 15, 5 4s are 20, 5 5s are 25. ಅರ್ಥ ಆಯ್ತಾ. ಅದೇ ತರ ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ, 3 1s are 3, 3 2s are 6, 3 3s are 9, 3 4s are 12, 3 5s are 15. ನೆಕ್ಸ್ಟ್ 8 1s are 8, 8 2s are 16, 8 3s are 24, 8 4s are 32, 8 5s are 40. ಅರ್ಥ ಆಯ್ತಾ. ಇದನ್ನ ನೀವು ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡಬಹುದು. 8 3s are 24, 8 4s are 32, 8 5s are 40. ಇದೇ ತರ ಕ್ವಶನ್ ನಂಬರ್ 3 ನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಅದು ಒಂದೇ ನಿಮಗೆ ಹೋಮ್ವರ್ಕ್ ಕೊಟ್ಟಿರೋದು ನಾನು. ಈಗ ನೆಕ್ಸ್ಟ್ ಥರ್ಡ್ ಮೇನ್ ನೋಡಿ,
ಆರ್ ದ ಟೂ ಫ್ರಾಕ್ಷನ್ಸ್ ಈಕ್ವಲೆಂಟ್ ಮಾರ್ಕ್ ವಿತ್ ಎಸ್ ಅಥವಾ ರೈಟ್ ಆರ್ ರಾಂಗ್ ಅಂತ ಕೊಟ್ಟಿದ್ದಾರೆ. ಈಗ ಅವ್ರು ಕೊಟ್ಟಿರೋ ಈಗ ಕೆಲವು ನ್ಯೂಮರಲ್ಸ್ ಅಂದ್ರೆ ಫ್ರಾಕ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟಿರೋ ಎರಡು ಫ್ರಾಕ್ಷನ್ಸ್ ಈಕ್ವಲ್ ಅಂತ ಕೇಳಿದ್ದಾರೆ. ಈಗ ನಾವು ಅದನ್ನ ಚೆಕ್ ಮಾಡ್ಬೇಕು. ಹಿಂಗೆ 3/, ಫಸ್ಟ್ ಕ್ವಶನ್ ನೋಡಿ, 3/5 and 18/30 ಅಂತ ಕೊಟ್ಟಿದ್ದಾರೆ. ಈಗ 3/5 ಆಯ್ತು. 18/30 ನ ಸಾಲ್ವ್ ಮಾಡಕ್ ಬರುತ್ತಾ ನೋಡಿ. 2 ಇಂದ ಸಾಲ್ವ್ ಮಾಡೋಣ. 2 ಇಂದ ಮಾಡಕ್ ಬರುತ್ತಾ ನೋಡಿ. 2 ಇಂದ ಬರೋದಿಲ್ಲ, ಅಂದ್ರೆ ಬರುತ್ತೆ ಬಟ್ ಸುಮ್ಮನೆ ಫ್ರಾಕ್ಷನ್ಸ್ ಬರುತ್ತೆ. ಸೊ ಬೆಟರ್ ಇಟ್ಸ್ ಓಕೆ, 2 ಇಂದಾನೆ ಮಾಡಿ ನೀವು. 2 9s are 18, ನೆಕ್ಸ್ಟ್ 2 1s are 2, ನೆಕ್ಸ್ಟ್ ಇಲ್ಲಿಗೆ 2 5s are, ನೆಕ್ಸ್ಟ್ ಮತ್ತೆ ಅದು ಫುಲ್ ಕಂಪ್ಲೀಟ್ ಆಗೋ ತನಕ ಮಾಡಬೇಕು. 2 ಇಂದ ಬರೋದಿಲ್ಲ, 3 ಇಂದ ಬರುತ್ತೆ ನೋಡಿ. ಎರಡು 3 ಇಂದ ಮಲ್ಟಿಪ್ಲೈ ಆಗುತ್ತೆ. ಸೊ 3 3s are 9, 3 5s are 15. ಎಷ್ಟು ಬಂತೀಗ? 3/5 is the answer. ಸೊ ಈಗ ಇಲ್ಲೂ 3/5 ಕೊಟ್ಟಿದ್ದಾರೆ, ಇಲ್ಲೂ 3/5 ಬಂತು. ಸೊ ದಿಸ್ ಇಸ್ ರೈಟ್ ಮಾರ್ಕ್, ಅಂದ್ರೆ ಇದು ಕರೆಕ್ಟ್ ಇದೆ. ದಿಸ್ ಇಸ್ 3/5 equal to 3/5. ಸೊ ರೈಟ್ ಮಾರ್ಕ್ ನ ಹಾಕಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ. 12/17 ಕೊಟ್ಟಿದ್ದಾರೆ ಅಂಡ್ 8/20 ಕೊಟ್ಟಿದ್ದಾರೆ. ಈಗ 8/20 ನ 2 ಇಂದ ಏನು ಡಿವೈಡ್ ಮಾಡ್ಕೊಂತ ಹೋಗೋಣ. 2 4s are 8, ನೆಕ್ಸ್ಟ್ ಮತ್ತೆ ಡಿವೈಡ್ ಆಗುತ್ತೆ. 2 10s are 20, ನೆಕ್ಸ್ಟ್ 2 2s are 4, ನೆಕ್ಸ್ಟ್ 2 5s are 10. ಸೊ ಆನ್ಸರ್ ಎಷ್ಟು ಬರುತ್ತೆ? 2/5 is the answer, which is not equal to 12/17. ಸೊ ಇದು ಆನ್ಸರ್ ರಾಂಗ್. ನೆಕ್ಸ್ಟ್ 2/7 ಕೊಟ್ಟಿದ್ದಾರೆ, ಇಲ್ಲಿ 7/21 ಕೊಟ್ಟಿದ್ದಾರೆ. ಇದು 7 1s are 7, 7 3s are 21. ಸೊ ಆನ್ಸರ್ ಇಸ್ 1/3. ಸೊ ಇದು ಕೂಡ ರಾಂಗ್, ಅಂದ್ರೆ 2/7 is not equal to 1/3. ಸೊ ನೆಕ್ಸ್ಟ್ 5/11 ಕೊಟ್ಟಿದ್ದಾರೆ, 25/55 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಡೈರೆಕ್ಟ್ 5 ಇಂದ ನಾವು ಮಾಡಬಹುದಾ? 5 5s are ಎಷ್ಟು? 25, ನೆಕ್ಸ್ಟ್ 5 55, 11 5s are 55. ಸೊ ಆನ್ಸರ್ ಇಸ್ 5/11. ಸೊ 5/11 is equal to 5/11. This is correct answer. ಆಯ್ತಾ? ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ, ಏನಿದೆ? ಫೈಂಡ್ an equivalent fraction of 4/7 having 16 has numerator. ಫಸ್ಟ್ ಕ್ವಶನ್ ನೋಡಿ, 16 has numerator ಅಂತ ಕೊಟ್ಟಿದ್ದಾರೆ. ನ್ಯೂಮರೇಟರ್ ಅಲ್ಲಿ 16 ಬರಬೇಕಂತೆ. ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ನ್ಯೂಮರೇಟರ್ ಅಲ್ಲಿ 16 ಬರಬೇಕು. 4/7 ನ ನಾವು 4/7 ಜೊತೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 16/something, 16 ಡಿನಾಮಿನೇಟರ್ ಏನ್ ಬರಬೇಕು ಅಂತ ನಾವು ಕಂಡುಹಿಡಿಬೇಕು. ಸೊ ಈಗ ಇಲ್ಲಿ 16 ಬಂದಿದೆ, 4/7 ಇಂದ ಮಾಡ್ಬೇಕಂತೆ. ಸೊ 4 4s ಎಷ್ಟು ಬರುತ್ತೆ? 16 ಬರುತ್ತೆ. 7 ಅಲ್ಲಿ ಅಂದ್ರೆ 7 4s ಈಗ 4 ಆಯ್ತು. ನೆಕ್ಸ್ಟ್ ಅದೇ 4 ನ ಕೆಳಗಡೆ ಡಿನಾಮಿನೇಟರ್ ಹಾಕಬೇಕು. ಸೊ 4 7s are 7 3s are 21, 7 4s are 28. So 16/28 is the answer. ಈಗ ನೋಡ್ರಿ, ಇಲ್ಲಿ 4/7 ಏನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅವರು 4/7 ಅನ್ನ ಯೂಸ್ ಮಾಡಿ ನಮಗೆ ಬಂದಿರೋ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಅವರನ್ನು ಕೊಟ್ಟಿದಾರಲ್ಲ ಅದು ಹೆಂಗ್ ಬಂತು ಅಂತ ನಾವು ಕಂಡುಹಿಡಿಬೇಕು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ, 24 has numerator ಅಂದ್ರೆ. ಸೊ ನ್ಯೂಮರೇಟರ್ ಅಲ್ಲಿ 24 ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಈಗ 4/7 ಹಾಕೊಂಡಿದ್ದೀನಿ. ಇದಕ್ಕೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 24 ಬರುತ್ತೆ. 24 ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ ನೋಡಿ? 2 ಅಲ್ಲಿ ಬರುತ್ತೆ ಬಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ 6 ಅಲ್ಲಿ ಬರುತ್ತಲ್ವಾ 24? ಎಸ್, 6 4s are 24 ಅದ. ನೆಕ್ಸ್ಟ್ ಅದನ್ನೇ 6 ನ ಮತ್ತೆ ಇಲ್ಲಿ 7 ಗೆ ಹಾಕಬೇಕು. ಸೊ 6 7s are 6 5s are 30, 6 6s are 36, 6 7s are 42. ಸೊ ಅರ್ಥ ಆಯ್ತಾ? ಇಲ್ಲಿ 4/7 ಇತ್ತು, ನಮಗೆ 24 ಬೇಕಿತ್ತು. 4 ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 24 ಸಿಗುತ್ತೆ?
6 ಜೊತೆ 6 ಟೇಬಲ್ಸ್ ಅಲ್ಲಿ 24 ಇದೆ. ಸೊ 6 4s 24. ನೆಕ್ಸ್ಟ್ ಅದೇ 6 ನ ಮತ್ತೆ ಬೈ 7 ಅಂದ್ರೆ ಈಗ 7 ಜೊತೆ 6 ನ ಮತ್ತೆ ಮಲ್ಟಿಪ್ಲೈ ಮಾಡಿದೀನಿ. ಸೊ 7 6 42. ಸೊ ಡಿನಾಮಿನೇಟರ್ ಎಷ್ಟು ಬಂದಿದೆ? 42 ಬಂದಿದೆ. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ನೋಡಿ, ಅಲ್ಲಿ ಡಿನಾಮಿನೇಟರ್ 21 ಹ್ಯಾಸ್ ಇನ್ ಡಿನಾಮಿನೇಟರ್ ಅಂದ್ರೆ ಡಿನಾಮಿನೇಟರ್ ಅಲ್ಲಿ 21 ಇದೆ. ಸೊ ಈಗ ಮೇಲ್ಗಡೆ ಎಲ್ಲ ನ್ಯೂಮರೇಟರ್ ಅಲ್ಲಿ ಆನ್ಸರ್ ಕೊಟ್ಟಿದ್ರು, ಈಗ ಡಿನಾಮಿನೇಟರ್ ಅಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಈಗ ಡಿನಾಮಿನೇಟರ್ ಅಲ್ಲಿ 21 ಇದೆ ಅಂದ್ರೆ ಈಗ ಈ 4/7 ಇದೆ. 7 ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 21 ಸಿಗುತ್ತೆ? 3 7s 21 ಹೌದಾ? ಸೊ 3 7s 21 ಆಯ್ತು. ಈಗ 4 3 ಇದನ್ನು ಸೇಮ್ ಮತ್ತೆ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಆಗಬೇಕು. ಸೊ 3 4s 12. ಸೊ ಆನ್ಸರ್ ಇಸ್ 12/21. ಅದೇ ತರ 84 ಹ್ಯಾಸ್ ಇನ್ ಡಿನಾಮಿನೇಟರ್. ಡಿನಾಮಿನೇಟರ್ ಅಲ್ಲಿ 84 ಇದೆ ಅಂತೆ. ಸೊ ಈಗ 84 7 ಜೊತೆ ಮಲ್ಟಿಪ್ಲೈ 7 ಜೊತೆ ಯಾವುದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 84 ಬರುತ್ತೆ? 12 7s 84. ಸೊ ಇದೇ 12 ಮತ್ತೆ 4ಗೂ ಮಲ್ಟಿಪ್ಲೈ ಆಗುತ್ತೆ. ಸೊ 12 4s ಎಷ್ಟು? 48. ಅರ್ಥ ಆಯ್ತಾ? ನಿಮಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ನೋಟ್ಸ್ ಅಲ್ಲಿ ಬರ್ಸಿರ್ತೀನಿ, ನೋಡ್ಕೊಂಡು ವರ್ಕ್ ಮಾಡಿ. ಆಯ್ತಾ? ಹೋಮ್ ವರ್ಕ್ ನಿಮಗೆ ಕೊಟ್ಟಿರೋದು ಫಸ್ಟ್ ಮೇನ್ ಅಲ್ಲಿ ಸೆಕೆಂಡ್ ಒನ್ ಇಲ್ಲ ಅದು ಮಾಡಿಸಿದ್ದೀನಿ. ಸೊ ಸೆಕೆಂಡ್ ಮೇನ್ ಅಲ್ಲಿ ಥರ್ಡ್ ಒನ್ ಒಂದು ಹೋಮ್ ವರ್ಕ್ ಕೊಟ್ಟಿದ್ದೀನಿ ಅನ್ಸುತ್ತೆ. ಹಾ, ಸೆಕೆಂಡ್ ಮೇಲೆ ಥರ್ಡ್ ಒನ್ ಒಂದು ಹೋಮ್ ವರ್ಕ್ ಇದೆ, ಇನ್ನೆಲ್ಲದೂ ಮಾಡಿಸಿದ್ದೀನಿ. ಆಯ್ತು ಮಕ್ಕಳೇ, ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 5.5 ಇಂದ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಚಿಲ್ಡ್ರನ್ಸ್.